ಕೊಡೈಕೆನಾಲ್ ಗಿರಿಧಾಮದ ಆಕರ್ಷಣೆಯ ಸರಣಿ ಮುಂದುವರಿಯುತ್ತಿದೆ. ಈ ಸ್ಥಳದಲ್ಲಿ 1991ರಲ್ಲಿ ತೆರೆ ಕಂಡಿದ್ದ ಕಮಲ್ ಹಾಸನ್ ನಟನೆಯ ಚಿತ್ರದಿಂದಲೇ ಈಗ ಈ ಸ್ಥಳವನ್ನು ಕರೆಯಲಾಗುತ್ತಿದೆ. ಆದರೆ ಅತಿ ಹೆಚ್ಚು ಜನರನ್ನ ಈ ಸ್ಥಳಕ್ಕೆ ಬರುವಂತೆ ಮಾಡಿದ್ದು ಇದೇ ವರ್ಷ ಬಿಡುಗಡೆಯಾದ ಮಲಯಾಳಂ ಚಿತ್ರ ಮಂಜುಮೆಲ್ ಬಾಯ್ಸ್. ಯಾವ ಜಾಗ ಎಂದು ಗೊತ್ತಾಯ್ತಾ? ಸೊ ಬನ್ನಿ ಮತ್ತೆ ಇದರ ಇನ್ನಷ್ಟು ವಿಶೇಷವನ್ನ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗುಣ ಕೇವ್ಸ್ ಇತ್ತೀಚೆಗೆ ಸುದ್ದಿಗೆ ಬಂದ ಅದ್ಭುತ ಜಾಗ, ಅಷ್ಟೇ ರೋಚಕತೆಯನ್ನ ಒಳಗೊಂಡಿರುವ ಸ್ಥಳವಾಗಿದೆ. ಬ್ರಿಟಿಷರು ಈ ಜಾಗವನ್ನು ಡೆವಿಲ್ಸ್ ಕಿಚನ್ ಎಂದು ಕರೆಯುತ್ತಿದ್ದರು. ಏನು ಕಾರಣ ಅಂತೀರಾ? ಅದು 1821ರ ಸಮಯ. BS ವಾರ್ಡ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ಜಾಗಕ್ಕೆ ಭೇಟಿ ನೀಡುತ್ತಾರೆ. ಈ ಜಾಗದ ಪ್ರಾಕೃತಿಕ ಸೌಂದರ್ಯಕ್ಕೆ ಬೆರಗಾಗುವ ವಾರ್ಡ್ ಇಲ್ಲೇ ಟೀ ಮತ್ತು ಕಾಫಿ ಎಸ್ಟೇಟ್ ಮಾಡಲು ನಿರ್ಧಾರ ಕೈಗೊಳ್ಳುತ್ತಾರೆ. ತನ್ನ ತಂಡದ ಸದಸ್ಯರನ್ನ ಈ ಕಡಿದಾದ ಪ್ರದೇಶಕ್ಕೆ ಬರುವಂತೆ ಆದೇಶಿಸುತ್ತಾರೆ. ಆದರೆ ಉಳಿದ ಸದಸ್ಯರು ನಿಗೂಢವಾಗಿ ಕಣ್ಮರೆಯಾಗುತ್ತಾರೆ. ಸ್ಥಳವನ್ನ ಸರಿಯಾಗಿ ಗಮನಿಸಲು BS ವಾರ್ಡ್ ತಾನೇ ಬರುತ್ತಾರೆ. ಆಗ ಅವರಿಗೆ ಗುಹೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುವ ರಚನೆಯಿಂದ ಹೊಗೆ ಬರುವುದನ್ನು ಗಮನಿಸಿ ಹೆದರಿಕೊಂಡು ಡೆವಿಲ್ ಕಿಚನ್ ಎಂದೇ ದಾಖಲಿಸುತ್ತಾರೆ. 1991ರವರೆಗೂ ಈ ಜಾಗಕ್ಕೆ ಡೆವಿಲ್ಸ್ ಕಿಚನ್ ಎಂದೇ ಕರೆಯಲಾಗುತ್ತಿತ್ತು. ಆದರೆ ಕಮಲ್ ಹಾಸನ್ ಅವರ ಚಿತ್ರ ಗುಣ ಸಿನಿಮಾದ ಕೆಲವು ದೃಶ್ಯಗಳು ಹಾಗೂ ಬಹಳ ಫೇಮಸ್ ಸಾಂಗ್ ಆಗಿದ್ದ ಕಣ್ಮಣಿ ಅನ್ಪೋಡ್ ಎಂಬ ಸುಂದರ ಹಾಡನ್ನು ಇದೇ ಗುಹೆಗಳ ಒಳಗಡೆ ಚಿತ್ರೀಕರಣಗೊಂಡಿದೆ. ಅಲ್ಲಿಂದ ಮುಂದೆ ಜನ ಸಾಗರವೇ ಈ ಗುಹೆಗಳಿಗೆ ಭೇಟಿ ನೀಡಲು ಪ್ರಾರಂಭಿಸುತ್ತಾರೆ. ಜಾಗದ ಅರಿವೇ ಇರದ ಜನ ಬಂದು ಸಮಸ್ಯೆಗೆ ಸಿಕ್ಕಿಹಾಕಿಕೊಳ್ಳುತ್ತಾರೆ. 13 ಜನ ತಮ್ಮ ಪ್ರಾಣವನ್ನೇ ಈ ಗುಹೆಗಳಲ್ಲಿ ಕಳೆದುಕೊಳ್ಳುತ್ತಾರೆ. ಇದರಿಂದ ಎಚ್ಚೆತ್ತ ತಮಿಳುನಾಡಿನ ಸರ್ಕಾರ 2000ರಿಂದ 2016 ತನಕ ಅಪಾಯಕಾರಿ ಗುಹೆಗಳಲ್ಲಿ ಪ್ರವೇಶವನ್ನ ನಿರ್ಬಂಧಿಸುತ್ತದೆ. ಇದರ ನಡುವೆಯೂ ಕೇರಳದ ಮಂಜುಮಲ್ ಇಂದ ಬರುವ ತಂಡ ಈ ಅಪಾಯಕಾರಿ ಸ್ಥಳಕ್ಕೆ ಹೋಗಿ ಅಪಾಯವನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾರೆ. ನೀವು ಇದನ್ನ ಮಂಜುಮಲ್ ಬಾಯ್ಸ್ ಸಿನಿಮಾದಲ್ಲಿ ಗಮನಿಸಬಹುದು. ಈ ಸ್ಥಳ ಎಷ್ಟು ಅಪಾಯಕಾರಿ ಎಂದರೆ 2016ರಲ್ಲಿ 16 ಜನ ಕಣ್ಮರೆಯಾಗುತ್ತಾರೆ. ಅವರ ಮೃತದೇಹವನ್ನು ಕೂಡ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಹಾಗಾಗಿ ಗುಣ ಕೇವ್ಸ್ ಕೆಲವೊಂದು ಜಾಗಗಳಿಗೆ ಸರ್ಕಾರವೇ ನಿಯಂತ್ರಣವನ್ನ ಹೇರಿದೆ.